ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ರಾಕೇಶ್ ಮಾತಾಡ್ತಿದ್ದೀನಿ. ಲ್ಯಾಂಡ್ ಲಾರ್ಡ್ ಚಿತ್ರತಂಡ ನಮ್ಮ ಜೊತೆ ಇದೆ. ಹಾಗಾದ್ರೆ ಬನ್ನಿ, ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ಕಾರ. ನಮಸ್ತೆ. ಲ್ಯಾಂಡ್ ಲಾರ್ಡ್ ಚಿತ್ರ ಈಗಾಗಲೇ ಪ್ರದರ್ಶನ ಸರ್, ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಕೇವಲ ಕನ್ನಡ ಸಿನಿಮಾ ಅಲ್ಲ, ಕನ್ನಡಿಗರ ಸಿನಿಮಾ, ಕನ್ನಡದ ನೆಲದ ಸಿನಿಮಾ, ಕನ್ನಡದ ಮಣ್ಣಿನ ಸಿನಿಮಾ. ಕನ್ನಡಿಗರಿಗೆ ಈ ಸಿನಿಮಾ ಬೇಕಾಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ 90s 80s ನಡೆದಿರ್ತಕ್ಕಂಥ ಒಂದು ಅದ್ಭುತವಾದ ಕಥೆ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಆ ಒಂದು ಸಂದರ್ಭದಲ್ಲಿ ವಿದ್ಯೆಗೆ ತುಂಬಾ ಸೀಮಿತವಾದ ಒಂದು ಪ್ರಾಮುಖ್ಯತೆ ಇತ್ತು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು. ಆ ಒಂದು ಸಂಪ್ರದಾಯ ಪದ್ಧತಿಗಳಲ್ಲಿ ಉಳುವನೇ ಭೂಮಿಯ ಒಡೆಯನ್ನ ಒಂದು ಕಾನೂನು ಇದ್ದಂಥ ಸಂದರ್ಭದಲ್ಲೂ ಸಹ ಕೂಲಿ ಮಾಡಿ ಅಲ್ಲಿ ಯಾವುದೇ ರೀತಿಯ ಹಣ ಪಡೆಯದೆ ಅಲ್ಲಿ ಕೊಟ್ಟಂತಹ ಏನು ಅಲ್ಲಿರ್ತಕ್ಕಂಥ ಶ್ರೀಮಂತಿಕೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಆ ಊರಿನ ಮುಖ್ಯಸ್ಥರು ಹೇಳಿದಾಗೆ ಊರಿನ ಜನ ಕೇಳುವಂಥ ಪದ್ಧತಿ ಇತ್ತು. ಆ ಒಂದು ಪದ್ಧತಿನ ಮೀರಿಸಿ ನಮ್ಮ ಹಕ್ಕಿದೆ, ನಮ್ಮ ಒಂದು ಕಾನೂನಿದೆ, ನಮ್ಮದಾದ ಒಂದು ಹಕ್ಕನ್ನು ನಾವು ಪಡ್ಕೋಬೇಕು, ಇದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಏನಿತ್ತು ಆಗಿನ ಸಂದರ್ಭದಲ್ಲಿ, ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಪದ್ಧತಿಯನ್ನು ಮೀರಿಸಿ ಈ ಒಂದು ಸಿನಿಮಾ ಮಾಡಿದ್ದಾರೆ. ನಿಜವಾಗಲೂ ಈ ಒಂದು ಸಿನಿಮಾ ಏನು ನಮ್ಮ ಅಣ್ಣವರು ಬಂಗಾರದ ಮನುಷ್ಯ ಆದಮೇಲೆ ಬಹುಶಃ ಆ ಕತೆ, ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಕತೆ ಇಟ್ಕೊಂಡು ಮಾಡಿರ್ತಕ್ಕಂಥ ಕನ್ನಡದ ಮಣ್ಣಿನ ಸಿನಿಮಾ, ಕನ್ನಡದ ಸೊಗಡಿನ ಸಿನಿಮಾ, ಕನ್ನಡಿಗರ ಹೆಮ್ಮೆಯ ಸಿನಿಮಾ ಲ್ಯಾಂಡ್ ಲಾರ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಲೆವೆಲ್ ಸಿನಿಮಾ ಸರ್. ಈ ಒಂದು ಸಿನಿಮಾ 2 ಗಂಟೆಗಳ ಕಾಲ ಬಹುಶಃ ನಮ್ಮ ಮನೆಯಿಂದ ಫ್ರೆಂಡ್ಸ್ ಕಾಲೋ ಇಲ್ಲ ಬೇರೆ ಮಗದೊಂದು ಫೋನ್ ಕಾಲ್ಸ್ ಬಂದರೆ ಎಷ್ಟೇ ಇಂಪಾರ್ಟೆಂಟ್ ಇದ್ರೂ ಕಟ್ ಮಾಡಿಬಿಟ್ಟು ಸಿನಿಮಾ ನೋಡುವಂಥ ಕುತೂಹಲ ಇರತಕ್ಕಂಥ ಸಿನಿಮಾ. ಸೀಟಿನ ಎಡ್ಜಲ್ಲಿ ಕೂರಿಸುತ್ತೆ. ಸೆಕೆಂಡ್ ಹಾಫು, ಫಸ್ಟ್ ಹಾಫು ಬೇರೆ ಲೆವೆಲ್ ಇದೆ, ಸೆಕೆಂಡ್ ಹಾಫ್ ಇನ್ನೂ ಬೇರೆ ಅಲ್ಟಿಮೇಟ್ ಆಗಿದೆ. ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರ ಬೇರೆ 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 ಲೆವೆಲ್ಗಿದೆ. ಈಗೇನೋ ರಾಜ್ಬಿ ಶೆಟ್ಟಿ ಅವ್ರ ಸಿನಿಮಾಗಳು ನೋಡಿದ್ದೀವಿ, ದುನಿಯಾ ವಿಜಯ್ ಅವರ ಸಿನಿಮಾಗಳು ನೋಡಿದ್ದೀವಿ, ರಚಿತಾ ರಾಮ್ ಅವರ ಸಿನಿಮಾಗಳು ನೋಡಿದ್ದೀವಿ, ಮಿತ್ರ ಅವರ ಸಿನಿಮಾಗಳು ನೋಡಿದ್ದೀವಿ, ಸುಮಾರು ಸಿನಿಮಾಗಳು ಏನು ನೋಡಿದ್ದೀವಿ ಅವರ ಸಿನಿಮಾಗಳೆಲ್ಲ. ಅದಕ್ಕೆ ಬಿಟ್ಟು ಇದನ್ನು ಬೇರೆಯೇ ಜಾನರ್ ಇರ್ತಕ್ಕಂಥ ಸಿನಿಮಾ, ಬೇರೆಯೇ ಲೆವೆಲ್ ಇರ್ತಕ್ಕಂಥ ಸಿನಿಮಾ. ಆ ಒಂದು ಪಾತ್ರದಲ್ಲಿ ಸಂಪೂರ್ಣವಾಗಿ ಜೀವಿಸಿ ಮಾಡಿರ್ತಕ್ಕಂಥ ಒಂದು ಸಿನಿಮಾದ ಪಾತ್ರಗಳಂತ ಹೇಳ್ಬೋದು. ಈ ಒಂದು ಸಿನಿಮಾ ನಿರ್ದೇಶಕರಾಗಿರ್ತಕ್ಕಂಥ ಕಾಟೀರ ಸಿನಿಮಾಗೆ ಕತೆ ಕೊಟ್ಟಿರ್ತಕ್ಕಂಥ ಜಡೇಶ್ KMP ಅವರ ಒಂದು ಟ್ಯಾಲೆಂಟ್ಗೆ, ಅವರ ಒಂದು ನಾಲೆಡ್ಜ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಆ ರೀತಿಯ ಒಂದು ಅದ್ಭುತವಾದ ಕತೆ ಕನ್ನಡಿಗರು ಕೊಟ್ಟಿದ್ದಾರೆ. ಮೇಕಿಂಗ್ ಆಗಿರ್ಬೋದು, ಅದರ ಜೊತೆಗೆ ಮ್ಯೂಸಿಕ್, ನಮ್ಮ ಏನು ಅಜನೀಶ್ ಲೋಕನಾಥ್ ಅವರು ಕಾಂತಾರ ಸಿನಿಮಾ, ಬೇರೆ ಬೇರೆ ಸಿನಿಮಾಗಳು ದೊಡ್ಡ ಮಟ್ಟ ಸಕ್ಸಸ್ ಕೊಟ್ಟಿದ್ದಾರೆ. ಅದೇ ಸಕ್ಸಸ್ಸಲ್ಲಿ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಅದೇ ರೀತಿ ಒಂದು ಸಕ್ಸಸ್, ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಬೇರೆ ಲೆವೆಲ್ ಸಿನಿಮಾ. ಹಾಗೆ ನಮ್ಮ ನಿರ್ಮಾಪಕರ ಬಗ್ಗೆ ನಾವು ಮಾತಾಡಲೇಬೇಕು. ಸಾರಥಿ ಸಿನಿಮಾ ಸುಮಾರು 14 ವರ್ಷಗಳ ಹಿಂದೆ ಬಂದಿರತಕ್ಕಂಥ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ, ಚಾಲೆಂಜ್ ದರ್ಶನ್ ಅವರ ಸಿನಿಮಾ. ಅಷ್ಟು ವರ್ಷಗಳಾದ ಮೇಲೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾಗೋಸ್ಕರ ಕಾಯ್ತಾಯಿದ್ರು ನಮ್ಮ ಸತ್ಯಪ್ರಕಾಶ್ ನಿರ್ಮಾಪಕರು. ಆ ಒಂದು ನಿಟ್ಟಿನಲ್ಲಿ ಕನ್ನಡಿಗರಿಗೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಸರ್. ಇವತ್ತು ಇಡೀ ಕರ್ನಾಟಕ ಲ್ಯಾಂಡ್ ಲಾರ್ಡ್ ಬಗ್ಗೆ ಮಾತಾಡುತ್ತೆ. ಆ ರೀತಿ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕಾದ ಸಿನಿಮಾ. ಪ್ರತಿಯೊಬ್ಬ ಕನ್ನಡಿಗರು ಏನು 90s 80s ಇದ್ದಂಥ ಪದ್ಧತಿನ ಈಗಿನ ಜನ್ರೇಷನ್ನವ್ರಿಗೆ ಗೊತ್ತಿಲ್ಲ, ಹೇಗಿತ್ತು, ಯಾವ ರೀತಿ ಇತ್ತು, ಯಾವ ಥರದಲ್ಲಿತ್ತು ಆಗಿನ ಜೀವನ ಶೈಲಿ ಅಂತ. ನಮ್ಮ ತಂದೆ, ನಮ್ಮ ಮುತ್ತಾತರು ಆಗಿನ ಕಾಲದಲ್ಲಿ ಆ ಒಂದು ಸಮಸ್ಯೆ ಯಾವ ರೀತಿ ಫೇಸ್ ಮಾಡಿದ್ರು, ಆ ಒಂದು ಸಮಸ್ಯೆ ಫೇಸ್ ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿದು ಇರೋದ್ರಿಂದ ಇವತ್ತು ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ನಾವೆಲ್ಲ ನಮ್ಮ ಜಮೀನು, ನಮ್ಮ ಆಸ್ತಿ, ನಮ್ಮ ಸೊತ್ತು, ನಮ್ಮ ಮುತ್ತಾತನ ಆಸ್ತಿ ಅಂತ ನಾವೇನು ಇವತ್ತು ಅಂದ್ಕೊಂಡು ಬದುಕ್ತಾ ಇದ್ವಿ. ಅದಕ್ಕೆ ಮೂಲ ಕಾರಣ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತರ ಹೋರಾಟ ಅಂತಲೇ ಹೇಳ್ಬೋದು. ಮತ್ತು ಅದಕ್ಕಿನ್ನೂ ಹೆಚ್ಚಿನದಾಗಿ ಹೇಳ್ಬೇಕಂತ ಹೇಳಿದ್ರೆ ದಾದಾ ಸಾಹೇಬ್ BR ಅಂಬೇಡ್ಕರ್ ಅವರ ಕೊಟ್ಟಂಥ ಅದ್ಭುತವಾದ ಕಾನೂನು ಇವತ್ತು ನಮ್ಮನ್ನು ನಾವಾಗಿ ಇರೋಕ್ಕೆ ಒಂದು ಮೂಲ ಕಾರಣ ಆಗಿದೆ. ಆ ಕಾನೂನು ಅಡಿಯಲ್ಲಿ, ಆ ಸಂವಿಧಾನದ ಅಡಿಯಲ್ಲಿ ನಮ್ಮ ಹಕ್ಕು ಯಾವ ರೀತಿ ಇದೆ, ನಮ್ಮ ಹಕ್ಕನ್ನು ಯಾವ ರೀತಿ ಬೇರೆ ದುರ್ಬಳಕೆ ಮಾಡ್ಕೊತಿದ್ದಾರೆ, ಅದನ್ನು ನಾವು ಹೇಗೆ ಪಡಿಬೋದು ಅನ್ನೋ ಒಂದು ಕಾಲಘಟ್ಟದಲ್ಲಿ ಮಾಡಿರ್ತಕ್ಕಂಥ ಕತೆ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಸರ್. ಬೇರೆ ಲೆವೆಲ್ಲೇ ಸಿನಿಮಾ. ನಾನು ಒಂದು ಸರಿ ಈಗ ನೋಡಿದ್ದೀನಿ, ಇನ್ನೂ ಮತ್ತೊಂದು ಮಗದೊಮ್ಮೆ ನೋಡಬೇಕಂತ ನನ್ನ ಅಭಿಪ್ರಾಯ ಇದೆ. ಯಾಕಂದ್ರೆ ಆ ರೀತಿ ಸಿನಿಮಾ. ಅದೇ ಸಿನಿಮಾ ನಾವು ಇಡೀ ಕರ್ನಾಟಕ ಪ್ರಚಾರ ಮಾಡಿದ್ವಿ, ನಮ್ಮ ತಂಡ ಎಲ್ಲ ಸೇರಿಕೊಂಡು. ಪ್ರತಿಯೊಂದು ಭಾಗದಲ್ಲೂ, ಪ್ರತಿಯೊಂದು ತಾಲ್ಲೂಕಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋದ ತಕ್ಷಣ ಟೀಸರ್ ಟ್ರೈಲರ್ ಬೇರೆ ಲೆವೆಲ್ಲೇ ಮಾತಾಡಿದೆ. ಹಾಡುಗಳು ದೊಡ್ಡ ಮಟ್ಟದ ಸೌಂಡ್ ಆಗಿದೆ. ಆದರೆ ದುನಿಯಾ ವಿಜಯ್ ಅವರ ಸಲಗ ಸಿನಿಮಾ ಒಂದು ಮಟ್ಟದ ಸಕ್ಸಸ್ಸು, ಭೀಮಾ ಅದರ ಬೇರೆ ಲೆವೆಲ್ ಸಕ್ಸಸ್ಸು. ಅದು 2 ಸಿನಿಮಾಗಳ ಮೀರಿಸಿ ಇರ್ತಕ್ಕಂಥ ಒಂದು ಒಳ್ಳೆ ಹ್ಯಾಟ್ರಿಕ್ ನಮ್ಮ ದುನಿಯಾ ವಿಜಯ್ ಅವ್ರಿಗೆ ಬೇಕಾಗಿತ್ತು. ಆ ಒಂದು ಪರ್ಫಾರ್ಮೆನ್ಸ್ಗೆ ನಿಜವಾಗ್ಲೂ ನ್ಯಾಷನಲ್ ಅವಾರ್ಡ್ ಬರಲೇಬೇಕು. ಆ ರೀತಿಯ ಒಂದು ಅದ್ಭುತವಾದ ಪಾತ್ರ ನಮ್ಮ ದುನಿಯಾ ವಿಜಯ್ ಅವರು ಮಾಡಿದ್ದಾರೆ. ಹಾಗಾಗಿ ತುಂಬ ಬೇರೆ ಲೆವೆಲ್ ಸಿನಿಮಾ.
ಪ್ರತಿಯೊಬ್ಬರು ನೋಡಲೇಬೇಕು ಸಿನಿಮಾ, ಕನ್ನಡಿಗರ ಸಿನಿಮಾ, ಕನ್ನಡಿಗರ ಹೆಮ್ಮೆಯ ಸಿನಿಮಾ. ಪ್ರತಿಯೊಬ್ಬ ಕರ್ನಾಟಕದಲ್ಲಿ ನಾವು ಏನು ಇವತ್ತು ಜೀವನ ಮಾಡ್ತಿದ್ದೀವಿ, ಆ ಒಂದು ಜೀವನ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಅದೇನು 90s 80sಲ್ಲಿ ನಮ್ಮ ಇಂದಿನ ತಲೆಮಾರಿನ ಜೀವನ ಇರ್ತಕ್ಕಂಥ ನಮ್ಮ ಕುಟುಂಬದ ಸದಸ್ಯರಿಗೆ ಒಂದು ಸೆಲ್ಯೂಟ್ ಹೇಳ್ತಾ ಈ ಒಂದು ಸಿನಿಮಾ ನಿಜವಾಗ್ಲೂ ನೋಡಿ, ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಸಿನಿಮಾ. ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ಬೇರೆ ಲೆವೆಲ್ ಸಿನಿಮಾ, ಕನ್ನಡ ಚಿತ್ರರಂಗದ ಒಂದು ದಾಪುಗಾಲು, ಒಂದು ಮೈಲಿಗಲ್ಲಾಗುವಂಥ ಒಂದು ಸಿನಿಮಾ ಲ್ಯಾಂಡ್ ಲಾರ್ಡ್. ಸರ್, ನೀವು ಹೇಳ್ತಾ ಇದ್ರೆ ಸಿನಿಮಾನ ನೋಡಲೇಬೇಕು ಅಂತ ಅನಿಸ್ತಾ ಇದೆ ನನಗಂತೂ. ಆ್ಯಂಡ್ ಯುವಕರು ಇದರಿಂದ ಏನು ಕಲಿಬೋದು ಸರ್ ಈ ಸಿನಿಮಾದಿಂದ? ಸರ್, ಒಂದು ಈಗ 90s 80s ಕತೆಗೂ ಇಲ್ಲಿಗೂ ಸುಮಾರು 55 ವರ್ಷಗಳಾಗಿದೆ. ಅಂದರೆ ವಿದ್ಯಾಭ್ಯಾಸ ಅನ್ನೋದು ನಮ್ಮ ಜೀವನಕ್ಕೋಸ್ಕರ, ನಮ್ಮ ಜೀವನ ಮಾಡೋದಕ್ಕೋಸ್ಕರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ವಿದ್ಯಾಭ್ಯಾಸ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ, ನಮ್ಮನ್ನು ನಾವು ಬದುಕುವ ದಾರಿ ತೋರಿಸೋದಕ್ಕೆ ವಿದ್ಯಾಭ್ಯಾಸ ಬೇಕಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಯುವಕರು ನಮ್ಮ ಏನು ವಿದ್ಯಾಭ್ಯಾಸ, ನಮ್ಮ ಕಾನೂನು ಏನಿದೆ, ನಮ್ಮ ಸಂವಿಧಾನ ಏನಿದೆ, ನಾವು ಅದರ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಅದರ ನಿಟ್ಟಿನಲ್ಲಿ ಬದುಕ್ತಾ ಇದ್ದೀವಿ, ಅದರ ದಾರಿ ಮುಖಾಂತರ ನಮ್ಮ ಜೀವನನ ರೂಪಿಸ್ಕೊತಾ ಇದ್ದೀವಿ. ಹಾಗಾಗಿ ನಮ್ಮ ಸ್ವತ್ತು, ನಮ್ಮ ಜವಾಬ್ದಾರಿ, ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಚಾರ ಆಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು, ಅಫಿಷಿಯಲ್ ಆಗಿರೋದು, ತುಂಬ ಕಾನೂನಾತ್ಮಕವಾಗಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ತಗೊಂಡೋದ್ರೆ ನಮ್ಮ ಒಂದು ಸಮಾಜ, ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶ ಬೇರೆ ಲೆವೆಲ್ಗೆ ಇರುತ್ತಂತ ನನ್ನ ಯುವಕರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.